ಶ್ರೋತೃಗಳಿಗೆ ನಮಸ್ಕಾರ. ನಾನು ರಾಮಾನುಜದಾಸ. ಹಿಂದಿನ ಸಂಚಿಕೆಯಲ್ಲಿ ಆಂಜನೇಯನ ವಿಚಾರವಾಗಿ ಕೆಲವು ಗುಣಗಳನ್ನು ತಿಳ್ಕೊಳ್ತಾ ಇದ್ವಿ. ಮುಂದುವರಿದ ಭಾಗವನ್ನು ನೋಡೋಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಯಸ್ಯ ದ್ವಿರದವಕ್ತ್ರಾದ್ಯಾಃ ಪಾರಿಷದ್ಯಾ ಪರಿಶ್ರುತಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಸೇನಂ ತಮಾಶ್ರಯೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಹಿಂದೆ ನಾವು ತುಳಸಿದಾಸರು ಹೇಳಿದಂತಹ 3 ಪದಗಳು ಮಹಾವೀರ ವಿಕ್ರಮ ಬಜರಂಗಿ ಅಂತ ಹೇಳಿದರು. ಅಂದರೆ ಇವನ ಗುಣಗಳನ್ನು ಅದರಲ್ಲಿ ಮಹಾವೀರ ಅಂದರೆ ಸಾಮಾನ್ಯ ವೀರರಲ್ಲಿ 5 ಥರ. ಅದರಲ್ಲಿ ಧರ್ಮವೀರ, ದಾನವೀರ, ದಯಾವೀರ, ವಿದ್ಯಾವೀರ ಮತ್ತು ರಣವೀರ ಅಂತ ಹೇಳಿ 5 ಜನ. ಆ 5ರಲ್ಲಿ ಧರ್ಮವೀರನಾದಂತಹ ಧರ್ಮರಾಯನ ಬಗ್ಗೆ, ದಾನವೀರನಾದಂತಹ ಕರ್ಣನ ಬಗ್ಗೆ ನಾವು ತಿಳ್ಕೊಂಡ್ವಿ. ಇನ್ನು ದಯಾವೀರ ಅಂದರೆ ನಿಮಗೆ ಉದಾಹರಣೆಗೆ ಬರತಕ್ಕಂತಹದ್ದು ಶಿಬಿ ಚಕ್ರವರ್ತಿಯ ಕತೆ. ಶಿಬಿ ಚಕ್ರವರ್ತಿ ಅಂತ ಹೇಳಿ ಮಹಾ ದಯಾಳುವಾದಂತಹ ಎಲ್ಲ ಪ್ರಜೆಗಳಲ್ಲಿಯೂ ವಿಶೇಷವಾಗಿ ಆದರವನ್ನು ಹೊಂದಿರತಕ್ಕಂತಹ, ಅವನನ್ನು ಕಂಡರೂ ಅದೇ ರೀತಿಯಲ್ಲಿದ್ದರು. ಯಾವ ಪ್ರಜೆಗೂ ಯಾವುದೇ ರೀತಿಯ ಅನ್ಯಾಯ ನಡೆದೇ ಇರತಕ್ಕಂತಹ ದಯೆಯಿಂದ ಸರ್ವ ಪ್ರಾಣಿಗಳನ್ನು ಒಂದೇ ರೀತಿಯಲ್ಲಿ ನೋಡ್ತಾ ಇದ್ದಂಥ ಒಬ್ಬ ಚಕ್ರವರ್ತಿ ಇದ್ದ. ಅವನು ಮೃಗತುಂಗ ಅನ್ನತಕ್ಕಂತಹ ಒಂದು ಪರ್ವತದಲ್ಲಿ ಒಂದು ಯಜ್ಞವನ್ನು ನಡೆಸ್ತಾ ಇರ್ತಾನೆ. ಆ ಯಜ್ಞಕ್ಕೆ ಎಲ್ಲ ಬ್ರಾಹ್ಮಣರನ್ನು ಮತ್ತು ವಿಶೇಷ ಎಲ್ಲ ಚಾತುರ್ವರ್ಣದವರನ್ನು ಆಹ್ವಾನಿಸಿ, ವಿದ್ವಾಂಸರುಗಳನ್ನು ಆಹ್ವಾನಿಸಿ ಯಜ್ಞವನ್ನು ನಡೆಸ್ತಾ ಇರ್ತಾನೆ. ಎಲ್ಲರನ್ನೂ ಆಹ್ವಾನಿಸ್ತಾನೆ. ಅವರನ್ನು ತುಂಬ ಅದ್ಭುತವಾಗಿ ನೋಡ್ಕೊಳ್ತಾ ಇರ್ತಾನೆ. ಪ್ರತಿಯೊಬ್ಬರೂ ಸಂಪೂರ್ಣವಾಗಿ ಸಂತೋಷವಾಗಿರ್ತಕ್ಕಂತಹ ಒಂದು ರಾಜ್ಯ. ಶಿಬಿ ಚಕ್ರವರ್ತಿ ಅವನ ಆಸ್ಥಾನದಲ್ಲಿ ಎಲ್ಲರೂ ಸಂತೋಷವಾಗಿರೋದನ್ನು ನೋಡಿ ಇಂದ್ರನಿಗೆ ಈ ವಿಚಾರ ತಲುಪುತ್ತೆ. ಇಂದ್ರ ಇವನನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಏನು ಮಾಡ್ತಾನೆ, ಶಿಬಿ ಚಕ್ರವರ್ತಿ ಯಜ್ಞವನ್ನು ಮಾಡ್ತಾ ಇರತಕ್ಕಂಥ ಜಾಗದಲ್ಲಿ ಒಂದು ಪಾರಿವಾಳ ಬರ್ತದೆ. ಆ ಪಾರಿವಾಳ ಶಿಬಿ ಚಕ್ರವರ್ತಿಯನ್ನು ಮೊರೆ ಹೋಗುತ್ತಂತೆ. ಅಪ್ಪ ಚಕ್ರವರ್ತಿ, ನೀನು ಮಹಾದಯಾಳು ಅಂತ ಗೊತ್ತು ನನಗೆ, ಅದಕ್ಕೆ ನಿನ್ನ ಹತ್ರ ಬಂದಿದ್ದೀನಿ. ನನ್ನನ್ನು ಒಂದು ಹದ್ದು ಅಟ್ಟಿಸ್ಕೊಂಡು ಬರ್ತಾ ಇದೆ, ನನ್ನ ಪ್ರಾಣ ರಕ್ಷಣೆಯನ್ನು ಮಾಡು, ನೀನೇ ದಾರಿ, ನನಗೆ ಬೇರೆ ಯಾರ ಹತ್ರನೂ ನನಗೆ ಉಪಾಯ ಕಾಣಿಸ್ತಾ ಇಲ್ಲ, ನಿನ್ನಿಂದ ಮಾತ್ರ ರಕ್ಷಣೆ ಸಿಗುವ ಸಾಧ್ಯ ಅಂತ ಹೇಳುತ್ತಂತೆ. ಹಾಗಾಗಿ ಅವನು ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು, ಏನು ಆಲೋಚನೆ ಮಾಡಬೇಡ, ನಿನ್ನ ರಕ್ಷಣೆ ನಾನು ಮಾಡ್ತೇನೆ, ಏನೇ ಸಮಸ್ಯೆ ಬಂದರೂ ನಾನು ಅದಕ್ಕೆ ಪರಿಹಾರವನ್ನು ಒದಗಿಸ್ತೇನೆ, ಇಲ್ಲಿ ಇರು ಅಂತ ಹೇಳಿ ಇಂದ್ರ. ಆಮೇಲೆ ಹಿಂದುಗಡೆಯಲ್ಲಿ ಒಂದು ಹದ್ದು ಬರ್ತದಂತೆ. ಅದು ಅಗ್ನಿಯ ರೂಪದಲ್ಲಿ, ಅಗ್ನಿ ಹದ್ದಾಗಿ ಬರ್ತಾನೆ. ಬಂದುಬಿಟ್ಟು ಶಿಬಿ ಚಕ್ರವರ್ತಿಯನ್ನು, ಅಪ್ಪ ಅದು ನನ್ನ ಊಟ, ಆ ಪಾರಿವಾಳವನ್ನು ನಾನು ಭಕ್ಷಣೆ ಮಾಡಬೇಕು, ನನಗೆ ಹೊಟ್ಟೆ ತುಂಬ ಹಸುತ್ತಾ ಇದೆ, ನಾನು ಅನ್ಯಾಯ ಏನು ಮಾಡ್ತಾ ಇಲ್ಲ, ನನ್ನ ಧರ್ಮವನ್ನು ನಾನು ಕಾಪಾಡ್ತಾ ಇದ್ದೇನೆ, ನನಗೆ ಆ ಪಾರಿವಾಳವನ್ನು ನನ್ನ ಬಲಿ ಅದು, ಅದನ್ನು ಬಿಟ್ಬಿಡು ನೀನು, ನಿನಗೆ ತೊಂದರೆ ಮಾಡೋದಕ್ಕೆ ಬಂದಿಲ್ಲ, ನನ್ನ ಪಾಡಿಗೆ ನಾನು ಅದನ್ನು ತಿನ್ಕೊಂಡು ಹೊರಟೋಗ್ತೇನೆ ಅಂತ ಹೇಳಿದಾಗ ಆ ಶಿಬಿ ಚಕ್ರವರ್ತಿ ಪಾರಿವಾಳ ಕೇಳ್ತಾನಂತೆ, ಇಲ್ಲಪ್ಪ, ನಾನು ಅದಕ್ಕೆ ಅಭಯವನ್ನು ಕೊಟ್ಟುಬಿಟ್ಟಿದ್ದೇನೆ, ನಿನಗೆ ಯಾವುದೇ ತೊಂದರೆ ಆಗದೇ ಇರೋ ರೀತಿಯಲ್ಲಿ ನಾನು ನೋಡ್ಕೊಳ್ತೇನೆ ಅಂತ ಅದಕ್ಕೆ ನಾನು ವಾಗ್ದಾನವನ್ನು ಕೂಡ ಮಾಡಿಬಿಟ್ಟಿದ್ದೀನಿ, ಯಾವ ಕಾರಣಕ್ಕೂ ನಾನು ಅದನ್ನು ಬಿಡೋದಿಲ್ಲ, ಹೌದೇನು? ಹಾಗಾದರೆ ನನಗೆ ಸಮಾಧಾನ ಹೇಳು. ಇವಾಗ ನಾನು ನಿನ್ನ ಹತ್ರ ತಾನೇ ಬಂದಿದ್ದೇನೆ, ನಾನು ಆ ಪಾರಿವಾಳವನ್ನು ಹುಡುಕೊಂಡು ಬಂದಿದ್ದೀನಿ, ಅದು ನನ್ನ ಬಲಿ, ನಾನು ಅದನ್ನು ಊಟ ಮಾಡ್ತಾ ಇದ್ದೆ, ಇವತ್ತು ನನಗೆ ತುಂಬ ಹಸುವಾಗಿದೆ, ನೀನು ನನಗೆ, ಹಾಗಾದರೆ ನಿನ್ನ ಹಸಿವಿಗೆ ಏನು ಬೇಕು ಕೇಳು, ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ಆವಾಗ ಆ ಹದ್ದು ಹೇಳುತ್ತಂತೆ, ಆ ಪಾರಿವಾಳದ ತೂಕದ ನಿನ್ನ ಮೈನ ಮಾಂಸವನ್ನು ಕೊಡು, ನಾನು ಸಂತೋಷವಾಗಿ ತಿನ್ಕೊಂಡು ಹೊರಟೋಗ್ತೀನಿ ಅಂತ ಹೇಳಿ. ಆವಾಗ ತಕ್ಕಡಿ ತರಿಸ್ತಾನಂತೆ. ಸ್ವಯಂ ಶಿಬಿ ಚಕ್ರವರ್ತಿ ತನ್ನ ಒಂದು ಕೈಯನ್ನು ಕತ್ತರಿಸಿ ಪಾರಿವಾಳವನ್ನು ಒಂದು ಕಡೆಯಲ್ಲಿ ಇಟ್ಟು ಇನ್ನೊಂದು ಕಡೆಯಲ್ಲಿ ತನ್ನ ಕೈ ನೀಡ್ತಾನಂತೆ. ತೂಕ ಸರಿ ಹೋಗೋದಿಲ್ಲ, ಮತ್ತಷ್ಟು ಮಾಂಸವನ್ನು ಕಡಿತಾನೆ, ಮತ್ತಷ್ಟು ಹಾಕ್ತಾನೆ. ಹೀಗೆ ತನ್ನ ಮೈ, ಕೈ, ಕಾಲುಗಳ ಎಲ್ಲ
ಅಂಗಗಳನ್ನು ಒಂದೊಂದಾಗಿ ತಾನೇ ಕಡಿದು ಹಾಕ್ತಾನಂತೆ. ಒಂದು ಚೂರು ಕೊಡ್ತಾ ಇರತಕ್ಕಂತಹ ಅವನು ಯಾವತ್ತೂ ಬೇಸರ ಮಾಡಿಕೊಂಡು ಕೊಡಬಾರ್ದು ಅಂತ ನಗುತ್ತಾನೆ. ಎಷ್ಟೇ ಸಂಕಟಗಳಿದ್ರೂ ನುಂಗಿಕೊಂಡು ಕೊಡ್ತಾ ಇರ್ತಾನಂತೆ. ಒಂದು ಸಮಯದಲ್ಲಿ ಇವನು ತನ್ನ ಅಂಗಗಳನ್ನು ಕತ್ತರಿಸೋದು ನೋಡಿ ಅಗ್ನಿ ಸ್ವಯಂ ತನ್ನ ಮನಸ್ಸಿಗೆ ಬೇಸರವಾಗಿ ಅಗ್ನಿಯು ಮತ್ತು ಪಾರಿವಾಳವಾದಂತಹ ಆ ಇಂದ್ರನು ಇಬ್ಬರು ಪ್ರತ್ಯಕ್ಷನಾಗಿ ನಿನ್ನ ದಯಾಗುಣಕ್ಕೆ ಮೆಚ್ಚಿದೆನಪ್ಪ ಅಂತ ಹೇಳಿ ಅವನಿಗೆ ಶರಣು ಹೊಂದಿ ಅವನಿಗೆ ನಮಸ್ಕಾರ ಮಾಡಿ ಹೊರಟು ಹೋಗ್ತಾರಂತೆ. ಅಂತಹ ದಯಾಮೂರ್ತಿ ಶಿಬಿ ಚಕ್ರವರ್ತಿ. ಇದು ದಯಾಗುಣ, ದಯಾವೀರ ಅಂತ ಹೇಳೋದಕ್ಕೆ ಹೇಳಿಸ್ಕೊಂಡಂತಹ ಒಬ್ಬ ವ್ಯಕ್ತಿ ದಯಾವೀರ. ಇನ್ನು ನೋಡಬೇಕಾಗಿರೋದು ನಾವು ವಿದ್ಯಾವೀರ. ರಣಧೀರರಲ್ಲಿ ಎಲ್ಲ ಕಡೆಯಲ್ಲಿಯೂ ಸಿಕ್ಕಿಬಿಡ್ತಾರೆ ನಿಮಗೆ. ಅರ್ಜುನ ರಣಧೀರ, ಅಭಿಮನ್ಯು ರಣಧೀರ, ಕರ್ಣ ರಣಧೀರರು ಎಲ್ಲ ಕಡೆಯಲ್ಲೂ ಇದ್ದಾರೆ. ಈ ವಿಕ್ರಮ ಅನ್ನತಕ್ಕಂತಹದ್ದು, ಆ ಮಹಾವೀರ ಅನ್ನತಕ್ಕಂಥದ್ದು. ಮಹಾವೀರ ಅಂದರೆ ಈ 5 ವೀರತೆ ಇರತಕ್ಕಂಥವರು ಮಹಾವೀರ ಅಂತ ಹೇಳಿಸ್ಕೊಳ್ತಾರೆ. ಒಂದು ಉದಾಹರಣೆಯನ್ನು ಹೇಳಿಬಿಡೋಣ. ವಿದ್ಯಾವೀರ ಅಂದರೆ ಯಾರು ಅಂತ ಹೇಳಿ. ವಿದ್ಯಾವೀರರ ಗುಂಪಿಗೆ ನೀವು ವಾಚಸ್ಪತಿ ಮಿಶ್ರ ಅಂತ ಹೇಳಿ ಹೆಸರನ್ನು ಕೇಳಿರಬಹುದು. ಶಂಕರ ಭಗವತ್ಪಾದರ ಶಿಷ್ಯರವರು. ಈ ವಾಚಸ್ಪತಿ ಮಿಶ್ರರು ಶಂಕರ ಭಗವತ್ಪಾದರ ಬ್ರಹ್ಮಸೂತ್ರಕ್ಕೆ ವ್ಯಾಕರಣವನ್ನು ಬರೆಯೋದಕ್ಕೆ ಬಹಳ ಉತ್ಸಾಹಿತರಾಗಿ ಕೆಲಸವನ್ನು ಶುರು ಮಾಡಿರ್ತಾರೆ. ಆಗ ತಾನೇ ಅವರ ಮದುವೆ ಆಗಿರುತ್ತೆ. ಮದುವೆ ಆಗಿರತಕ್ಕಂತಹ ವಾಚಸ್ಪತಿ ಮಿಶ್ರರು ಯಾವಾಗಲೂ ಅವರಿಗೆ ಆ ವ್ಯಾಕರಣ ಬರೆಯುವುದು ಒಂದೇ ತಲೆಯಲ್ಲಿ ಹೊರತು ಬೇರೆ ಏನೂ ಇಲ್ಲ. ಬೆಳಗಾಗಿ ಎದ್ದೇಳೋದು, ಸಂಧ್ಯಾ ವಂದನೆಗಳನ್ನು ಮಾಡುವುದು, ಮತ್ತು ಅವರ ವ್ಯಾಕರಣ ಶಾಸ್ತ್ರಕ್ಕೆ ಕೂತ್ಕೊಳ್ಳೋದು. ಊಟದ ಸಮಯ ಅದು ಹಸುವೂ ಇಲ್ಲ, ಎಂಥದೂ ಇಲ್ಲ. ಯಾವಾಗಲೂ ಒಂದು ಸತಿ ಸಾಯಂಕಾಲವೋ ಯಾವಾಗಲೂ ಹಸುವಾದಾಗ ಒಬ್ಬ ಹೆಂಗಸು ತಂದು ಊಟ ಕೊಡ್ತಾಯಿದ್ಲು. ಇವರು ಊಟ ಮಾಡ್ತಾಯಿದ್ರು, ಮತ್ತೆ ವ್ಯಾಕರಣವನ್ನು ಬರೆಯೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಸುಮಾರು ವರ್ಷಗಳ ಕಾಲ ಅವರು ಬ್ರಹ್ಮಸೂತ್ರಕ್ಕೆ ವ್ಯಾಕರಣವನ್ನು ಬರೀತಾರೆ. ಬರೆದು ಪುಸ್ತಕವನ್ನು ಮುಗಿದ ಮೇಲೆ ಆರಾಮವಾಗಿ ಕೂತಾಗ ಒಬ್ಬ ಹೆಂಗಸು, ವಯಸ್ಸಾದಂತಹ ಹೆಂಗಸು ತಂದು ಊಟವನ್ನು ಇಡ್ತಾಳಂತೆ. ಆ ಊಟವನ್ನು ಮಾಡಿಬಿಟ್ಟು ಆ ಹೆಂಗಸು ಮತ್ತೆ ಪಾತ್ರೆ ತಗೊಂಡು ಹೋಗೋಕ್ಕೆ ಬಂದಾಗ ಅವಳನ್ನು ಕೇಳ್ತಾಳಂತೆ, ಯಾರಮ್ಮ ನೀನು? ಇಷ್ಟೊಂದು ವರ್ಷಗಳಿಂದ ಸೇವೆಯನ್ನು ಮಾಡ್ತಾ ಇದ್ದೀಯಲ್ಲ, ನೀನು ಯಾರು ಅಂತ ಹೇಳಿ. ಕೇಳುವ ಜನರಿಗೆ ನಗು ಬರ್ತದೆ, ಆದರೆ ವಾಸ್ತವ ಇದೆ. ಆಕೆ ಹೇಳ್ತಾಳಂತೆ, ಇಷ್ಟು ವರ್ಷ ನಿಮ್ಮ ಸೇವೆ ಮಾಡಿದ ಈ ದಾಸಿ ನಿಮ್ಮ ಹೆಂಡತಿ ನಾನು. ನನ್ನ ಹೆಸರು ಬಾಮತಿ ಅಂತ ಹೇಳಿ. ಹೆಂಡತಿ ಅನ್ನೋದೂ ಮನಸ್ಸಿನಲ್ಲಿ ಇಲ್ಲದೇ ಇರುವ ಲೆಕ್ಕಕ್ಕೆ ಅವರು ವ್ಯಾಕರಣವನ್ನು, ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಆ ವ್ಯಾಕರಣ ಶಾಸ್ತ್ರಕ್ಕೆ, ವ್ಯಾಕರಣ ಸೂತ್ರಕ್ಕೆ ಭಾಮತಿ ಅಂತಲೇ ಹೆಸರಿಡ್ತಾರಂತೆ. ಅವರನ್ನು ವಿದ್ಯಾವೀರ ಅಂತ ಕರಿಬಹುದು. ಈ ಎಲ್ಲ ವೀರತೆಗಳು ಇರತಕ್ಕಂತಹ ಒಬ್ಬ ವ್ಯಕ್ತಿ ಯಾರು ಅಂದರೆ ಹನುಮಂತ. ಹನುಮಂತನಿಗೆ ಮಹಾವೀರ ಅಂತ ಕರೆಯುವುದು ಈ ಎಲ್ಲ ವೀರತೆಗಳೂ ಇತ್ತು ಅವನಲ್ಲಿ ಅಂತ ಹೇಳಿ. ಇವನ ವಿದ್ಯಾವೀರತೆ ಎಲ್ಲ ಪ್ರತಿಯೊಂದು ವೀರತೆಗಳು ಇದ್ದು ಅವನಲ್ಲಿ. ಅಷ್ಟು ಒಂದು ವಿಶೇಷವಾದಂಥ ವ್ಯಕ್ತಿತ್ವ ಹನುಮಂತನದು. ಮಹಾವೀರ ವಿಕ್ರಮ. ವಿಕ್ರಮ ಅಂದರೆ ಏನು? ವಿಕ್ರಮ ಅಂದರೆ ಪರಾಕ್ರಮ ಅಂತ ಹೇಳಿ. ಯಾವ ರೀತಿಯ ಪರಾಕ್ರಮಕ್ಕೆ ಎಲ್ಲ ಪರಾಕ್ರಮ ಅಂತಲೇ ಹೇಳ್ಬೋದಲ್ಲ. ಪರಾಕ್ರಮ ಬೇರೆಯವರಿಗೆ ಅಸಾಧ್ಯವಾದಂತಹ ಪರಾಕ್ರಮಕ್ಕೆ ವಿಕ್ರಮ ಅಂತ ಹೆಸರು. ಅನ್ಬ್ರೇಕಬಲ್ ರೆಕಾರ್ಡ್ ಮಾಡಿರ್ತಕ್ಕಂಥವರಿಗೆ ವಿಕ್ರಮ ಅಂತ ಹೇಳ್ತಾರೆ. ಈ 100 ಯೋಜನೆಯ ಸಾಗರವನ್ನು ಜಂಪ್ ಮಾಡೋದು, ಆ ಸಾಗರವನ್ನು ಎಗರಬೇಕಾದ್ರೆ 100 ಯೋಜನೆಯ ಸಾಗರವನ್ನು ಹೊಕ್ಕು ಅಲ್ಲಿ ಸಿಮ್ಮಿಕೆ, ಸುರಸೆ, ಲಂಕಿಣಿ ಇವರುಗಳನ್ನು ಸಂಹಾರ ಮಾಡಿ ಅಲ್ಲಿಂದ ಮುಂದೆ ಲಂಕೆಯ ಪ್ರತಿಯೊಂದು ಮೂಲೆಯನ್ನು ಹುಡುಕಿ, ರಾವಣನ ಆಸ್ಥಾನವನ್ನೆಲ್ಲ ತುಡುಕಿ, ಸೀತೆಯಲ್ಲಿದ್ದಾಳೆ ಅಂತ ಕಂಡುಹಿಡಿದು ಅಶೋಕವನದಲ್ಲಿ ಹೋಗಿ ತಲೆ ಎತ್ತದೇ ಇರತಕ್ಕಂತಹ ಸೀತೆಯನ್ನೂ ಕೂಡ ಮಾತನಾಡಿಸಿ ಅವಳ ಕೈಗೆ ಉಂಗುರವನ್ನು, ರಾಮನಾಮಾಂಕಿತ ಇರತಕ್ಕಂತಹ ಉಂಗುರವನ್ನು ಕೊಟ್ಟು ಅವಳಿಂದ ಮುದ್ರಿಕೆಯನ್ನು ಪಡೆದುಕೊಂಡು ಮತ್ತೆ ರಾವಣನ ಪೌರುಷವನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ
ರಾಕ್ಷಸರುಗಳನ್ನು ಸಂಹಾರ ಮಾಡಿ ಬ್ರಹ್ಮಾಸ್ತ್ರ ಹಿಡಿಯಿತೋ ಎನ್ನುವ ರೀತಿಯಲ್ಲಿ ನಾಟಕ ಮಾಡಿ, ಯಾಕೆಂದರೆ ಬ್ರಹ್ಮಾಸ್ತ್ರ ಕೂಡ ಅವನಿಗೆ ಏನೂ ಮಾಡೋದಕ್ಕಾಗೋದಿಲ್ಲ, ಮುಂದೆ ನಾನು ಅದನ್ನು ಆ ವಿಚಾರವನ್ನು ಮಾತನಾಡ್ತೇನೆ. ರಾವಣನ ಆಸ್ಥಾನಕ್ಕೆ ಹೋಗಿ ಅವನು ಕೇಳಿದ ಪ್ರಶ್ನೆಗಳಿಗೆಲ್ಲ ಗಂಭೀರವಾದ ಉತ್ತರಗಳನ್ನು ಕೊಟ್ಟು ಅಲ್ಲಿಂದ ಹೊರಬಂದು ಅವನಿಗೆ ಬೆಂಕಿಯನ್ನು ಹಚ್ಚಿದಾಗ ಇಡೀ ಬೆಂಕಿಯಲ್ಲಿ ಇಡೀ ಲಂಕೆಯನ್ನು ಸುಟ್ಟು ಅಶೋಕವನ ಮತ್ತು ವಿಭೀಷಣನ ಮನೆಗಳನ್ನು ಎರಡನ್ನು ಬಿಟ್ಟು ತನ್ನ ಬಾಲವನ್ನು ಸಮುದ್ರದಲ್ಲಿ ಮತ್ತೆ ಯೋಚನೆ ಮಾಡ್ತಾನಂತೆ. ಏನಾದರೂ ಸೀತೆಗೆ ಆ ಸೀತೆ ಅಶೋಕವನಕ್ಕೆ ಏನಾದರೂ ಆಗಿದೆಯಾ ಅಂತ ಮತ್ತೆ ಹೋಗಿ ಪರೀಕ್ಷೆ ಮಾಡಿಕೊಂಡು ವಾಪಸ್ ಕೇವಲ 12 ಗಂಟೆಗಳ ಕಾಲದಲ್ಲಿ ಇದಿಷ್ಟೆಲ್ಲ ಮಾಡಿದಂತಹ ವಿಕ್ರಮ ಪರಾಕ್ರಮ ಹನುಮಂತ. ಆದ್ದರಿಂದ ಅವ್ರನ್ನ ವಿಕ್ರಮ ಅಂತ ಹೇಳಿ ಕರೀತಾರಂತೆ. ನೆಕ್ಸ್ಟು ವಜ್ರದಂತಹ ಶರೀರ ಅವ್ರದ್ದು ಅಂತಂದರೆ, ಸಾಮಾನ್ಯ ವಜ್ರದಂಥ ಶರೀರ, ವಜ್ರವನ್ನು ಪರ್ವತಗಳನ್ನು ಭೇದಿಸ್ತಕ್ಕಂತಹದ್ದು ವಜ್ರಾಯುಧ ಅಂತಾರೆ. ಆ ವಜ್ರಾಯುಧ ಯಾವುದು ಅಂದರೆ ಈ ವೃತ್ತಾಸುರ ಅಂತ ಹೇಳಿ ಭಾಗವತದಲ್ಲಿ ಕತೆ ಬರ್ತದೆ. ವೃತ್ತಾಸುರನನ್ನು ಸಂಹಾರ ಮಾಡೋದಕ್ಕೆ ದೇವತೆಗಳನ್ನು ಹೋಗಿ ಬ್ರಹ್ಮನನ್ನು ಮೊರೆ ಹೋದಾಗ ಬ್ರಹ್ಮ ಹೇಳ್ತಾನಂತೆ, ನೀವು ಒಬ್ಬ ನಿಷ್ಠಾವಂತನಾದಂತಹ ಋಷಿಯ ಮೈಮೂಳೆಯನ್ನು ತೆಗೆದುಕೊಂಡು ಅದರಿಂದ ಆಯುಧವನ್ನು ಮಾಡಿದರೆ ಅವನ ತಪಸ್ಸಿನ ಫಲವಾಗಿ ಅದು ವಜ್ರಾಯುಧವಾಗ್ತದೆ ಅಂತ ಹೇಳಿ. ಆ ವಜ್ರಾಯುಧ ಇಂದ್ರನ ಒಂದು ಆಯುಧ. ಅದು ಆ ದದೀಚಿ ಅನ್ನತಕ್ಕಂತಹ ಋಷಿಯೇ ಹೋಗಿ ಇವರೆಲ್ಲರೂ ಪ್ರಾರ್ಥನೆ ಮಾಡ್ತಾರೆ. ದೇವದಾನವರ ಯುದ್ಧದ ಸಮಯದಲ್ಲಿ ದದೀಚಿಗಳು ಅವರೆಲ್ಲರ ಒಳಿತಿಗಾಗಿ ತನ್ನ ಶರೀರವನ್ನೇ ತ್ಯಾಗ ಮಾಡ್ತಾರೆ. ಅದರಿಂದ ವಜ್ರಾಯುಧವನ್ನು ಮಾಡ್ತಾರಂತೆ. ಆ ವಜ್ರಾಯುಧದಿಂದ ಹಿಂದೊಮ್ಮೆ ಹನುಮಂತನ ಮುಖಕ್ಕೆ ಪ್ರಹಾರ ಮಾಡಿದ್ದರಿಂದ ಇಂದ್ರ ಅವನ ಮೂತಿ ಕೆಂಪಗಾಯಿತು ಅನ್ನತಕ್ಕಂತಹ ಕಥೆ ಇದೆ. ಹಾಗಾಗಿ ಇವನ ಶರೀರ ಅಂಥ ವಜ್ರಾಯುಧದಿಂದ ಹೊಡೆದ್ರೂ ಏನೂ ಆಗಿರಲಿಲ್ಲ. ಅಂತಹ ವಜ್ರಕಾಯವಾದದ್ದು ಈ ಹನುಮಂತನದು. ಅದಕ್ಕೆ ಇವನು ವಜ್ರಕಾಯ ಅಂತ ಹೇಳಿ. ಇನ್ನೊಂದು ಮಾತು ಹೇಳ್ತಾರೆ, ಕುಮತಿ ನಿವಾರ ಸುಮತಿಕೆ ಸಂಗಿ ಅಂತ. ಕುಮತಿ ನಿವಾರ ಅಂದರೆ, ಕುಮತಿ ಅಂದರೆ ಕೆಟ್ಟ ಬುದ್ಧಿ ಇರತಕ್ಕಂಥವ್ರನ್ನ ಕೆಟ್ಟವರ ಸಂಘದಿಂದ ನಿವಾರಿಸಿ, ಸುಮತಿಕೆ ಸಂಗಿ ಅಂದರೆ ಒಳ್ಳೆಯ ಬುದ್ಧಿ ಇರೋರ ಜೊತೆಯಲ್ಲಿ ಸೇರಿಕೊಳ್ಳೋದು. ಉದಾಹರಣೆಗೆ ಹನುಮಂತನ ಸಹವಾಸ ರಾಮನನ್ನ ಕಿಷ್ಕಿಂಧೆಯಲ್ಲಿ ಸೇರಿದಾಗ ಸುಗ್ರೀವನ ಜೊತೆಯಲ್ಲಿ ಋಷ್ಯಮೂಕ ಪರ್ವತದಲ್ಲಿ ಕಂಡ. ವಾಸ್ತವವಾಗಿ ಅವನು ಸುಗ್ರೀವನ ಸಲಹೆಗಾರ, ಮಂತ್ರಿ ಎಲ್ಲ ಹೌದು. ವಾಲಿ ಜೊತೆ ಇರಬಹುದಾಗಿತ್ತು. ವಾಲಿ ಏನು ಹನುಮಂತನನ್ನು ಹೋಗು ಅಂತ ಹೇಳಿರಲಿಲ್ಲ, ಬರೀ ಕೇವಲ ಸುಗ್ರೀವನನ್ನು ಮಾತ್ರ ದ್ವೇಷಿಸಿದ್ದ, ಅವನನ್ನು ಅಟ್ಟಿಸ್ಕೊಂಡು ಹೋದ. ಋಷ್ಯಮೂಕ ಪರ್ವತದಲ್ಲಿ ತನಗೆ ಪ್ರವೇಶವಿಲ್ಲದ ಕಾರಣ ಸುಗ್ರೀವ ಅಲ್ಲಿ ಇದ್ದ. ಆದರೆ ವಾಲಿ ಕೆಟ್ಟವನಾಗಿದ್ದ. ವಾಲಿ ಸ್ವಭಾವತಃ ಅಧರ್ಮಿಷ್ಠನಾಗಿದ್ದ. ರಾವಣನ ಸಹವಾಸವನ್ನು ಹೊಂದಿದ್ದ, ದುಷ್ಟ ಕಾರ್ಯಗಳನ್ನು ಮಾಡ್ತಾ ಇದ್ದ, ತಮ್ಮನ ನಿಷ್ಠಾವಂತನಾದಂತಹ ಸುಗ್ರೀವನನ್ನು ದೂರ ಅಟ್ಟಿದ್ದ. ಹಾಗಾಗಿ ವಾಲಿಯನ್ನು ಬಿಟ್ಟ, ಸುಗ್ರೀವನನ್ನು ಸೇರಿಕೊಂಡ. ನಮ್ಮಲ್ಲಿ ಒಂದು ಹಾಡೇ ಇದೆ ನೋಡಿ, ಹನುಮನ ಮತವೇ ಹರಿಯ ಮತವು, ಹರಿಯ ಮತವೇ ಹನುಮನ ಮತವು, ಹನುಮನ ಮತವೇ ಹರಿಯ ಮತವು. ಹನುಮನ ನಂಬಿದ ಸುಗ್ರೀವ ಗೆದ್ದ, ಹನುಮನ ನಂಬದ ವಾಲಿಯು ಬಿದ್ದ. ಹನುಮನ ನಂಬಿದ ಸುಗ್ರೀವ ಗೆದ್ದ, ಹನುಮನ ನಂಬದ ವಾಲಿಯು ಬಿದ್ದ. ಹನುಮನ ಮತವೇ ಹರಿಯ ಮತವು, ಹನುಮನ ನಂಬಿದ ವಿಭೀಷಣ ಗೆದ್ದ. ಹನುಮನ ನಂಬಿದ ವಿಭೀಷಣ ಗೆದ್ದ, ಹನುಮನ ನಂಬದ ರಾವಣ ಬಿದ್ದ. ಹನುಮನ ಮತವೇ ಹರಿಯ ಮತವು. ಹನುಮ ಪುರಂದರ ವಿಠಲನ ದಾಸ, ಹನುಮ ಪುರಂದರ
ವಿಠಲನ ದಾಸ ಪುರಂದರ ವಿಠಲನು ಹನುಮನುಳ್ವಾಸ ಹನುಮನ ಮತವೇ ಹರಿಯ ಮತವು. ಅವನು ಪುರಂದರದ ಭಗವಂತ ರಾಮದಾಸ. ಅವನ ಮನಸ್ಸಿನಲ್ಲಿ ಏನು ಬರುತ್ತೋ ಅದು ಭಕ್ತನ ಮನಸ್ಸಿನಲ್ಲಿ ಬಂದಿದ್ದನ್ನು ಭಗವಂತ ಸಾಧನೆ ಮಾಡಿಯೇ ಮಾಡ್ತಾನೆ. ಹಾಗಾಗಿ ಅವನು ಕುಮತೆ ನಿವಾರ ಸುಮತಿಕೆ ಸಂಗಿ, ಕೆಟ್ಟ ಬುದ್ಧಿಯುಳ್ಳಂತಹ ವಾಲಿಯನ್ನು ಬಿಟ್ಟು ಒಳ್ಳೆಯ ಬುದ್ಧಿ ಇರತಕ್ಕಂತಹ ಸುಗ್ರೀವನ ಜೊತೆಯಲ್ಲಿ ಸಖ್ಯವನ್ನು ಮಾಡ್ತಾನೆ ಅಂತ ಹೇಳಿ ಕುಮತಿ ನಿವಾರ ಸುಮತಿಕೆ ಸಂಗಿ ಅಂತ ಹೇಳಿ. ಇವನು ಅತಿ ಸುಂದರನಾದಂತಹ ವ್ಯಕ್ತಿ ಅಂತ ನಾವು ಮೊದಲೇ ಹೇಳಿದ್ವಿ. ಭಾಳ ಸುಂದರ. ಅವನ ಆಂತರಿಕ ಸೌಂದರ್ಯ ಬಾಹ್ಯ ಸೌಂದರ್ಯ ಎರಡೂ ಕೂಡ ಅತ್ಯದ್ಭುತವಾದದ್ದು. ಅವನು ಕೆಂಪು ಮೈಕಟ್ಟಿತ್ತಂತೆ, ಜನಿವಾರವನ್ನು ಹಾಕಿದ್ದನಂತೆ, ಗೊತ್ತಾಯ್ತಾ? ಮತ್ತು ಕಾನನ ಕುಂಡಲ ಕುಂಚಿತ ಕೇಶ, ಕಿವಿ ಚುಚ್ಚಿದ್ರು ಕುಂಡಲಗಳನ್ನು ಹಾಕ್ಕೊಂಡಿದ್ದ. ಅದೆಲ್ಲ ರಾಮನಿಂದ ಕೊಟ್ಟಂತಹ ಆಭರಣಗಳು. ಅದು ಮುಂದೆ ಹಾಕ್ತಾನೆ ಅವನು. ಅದೇ ಅವನ ಆಭರಣಗಳು. ಸೀತೆಗೆ ಹೇಳ್ತಾನಂತೆ, ನಿನ್ನಲ್ಲಿರುವ ಈ ಆಭರಣಗಳನ್ನು ತಗೋ, ನಿನಗೆ ಅತಿ ಪ್ರೀತಿಯಾದವ್ರಿಗೆ ಕೊಡು ಅಂತ ಹೇಳಿ ಅದನ್ನು ರಾಮನಿಗೆ ಕೊಡ್ತಾನೆ. ಒಂದು ಜಾಗದಲ್ಲಿ ಆ ರತ್ನದ ಮಣಿಗಳ ಸರವನ್ನು ಬಹುಮಾನವಾಗಿ ಹನುಮಂತನಿಗೆ ಕೊಟ್ಟಾಗ ಹನುಮಂತ ಅದನ್ನು ಒಂದೊಂದನ್ನು ಕಡಿದು ನೋಡ್ತಾನಂತೆ. ಇದು ಏನಿದು, ಇಷ್ಟು ಅಮೂಲ್ಯವಾದ ರತ್ನವನ್ನು ನಿನಗೆ ಕೊಟ್ಟರೆ ನೀನು ಕಡಿದು ನೋಡ್ತಾ ಇದೆಯಲ್ಲ ಅಂದರೆ, ಏನಿಲ್ಲ ಇದರೊಳಗಡೆ ರಾಮ ಏನಾದರೂ ಕಾಣಿಸ್ತಾನ ಅಂತ ಹೇಳಿ ನೋಡಿದೆ ಅಂದಂತೆ. ನನಗೆ ರಾಮನ ನಾಮವನ್ನು ಒಂದು ಬಿಟ್ಟು ಬೇರೆ ಯಾವ ಅಗತ್ಯವೂ ಇಲ್ಲ ಅನ್ನುವ ರೀತಿಯಲ್ಲಿ ಇದ್ದಂತಹ ಅವನು ರಾಮದೂತ, ರಾಮದಾಸ. ಯಾವಾಗಲೂ ರಾಮನ ಧ್ಯಾನವನ್ನೇ ಮಾಡ್ತಕ್ಕಂಥವನು ಅವನು ಯಾರನ್ನು ಮೆಚ್ಚುತ್ತಾನೋ ಅದನ್ನು ಭಗವಂತ ಮೆಚ್ಚಿಯೇ ಮೆಚ್ಚಬೇಕು. ಅದೇ ಶ್ರೀಮನ್ನಾರಾಯಣ ಹೇಳ್ದ ಅನ್ನಲ್ಲ, ಯಾರನ್ನು ನಾನು ನೆನೆಯುತ್ತೇನೋ ಅವನು ಹನುಮಂತ ಅಂತ ಹೇಳಿ ಅವನೇ ಪ್ರತಿನಿತ್ಯ ನೆನೆಯತಕ್ಕಂಥವನು. ಹಾಗಾಗಿ ಹನುಮಂತನನ್ನು ನೆಚ್ಚಿಕೊಂಡ ವಾಲಿ ಕೆಟ್ಟ. ಮತ್ತು ಹನುಮಂತನನ್ನು ಸ್ನೇಹಿತನಾಗಿ ಪಡೆದಂತಹ ಸುಗ್ರೀವ ತಾನು ಉದ್ಧಾರವಾದ ಅಂತ ಹೇಳಿ ಈ ಸುಂದರವಾದಂತಹ ವ್ಯಕ್ತಿತ್ವ ಇರುವುದು ಇವನು. ಮತ್ತು ಇನ್ನೊಂದು ಏನಂದರೆ, ಈ ಸೌಂದರ್ಯ ಅನ್ನತಕ್ಕಂತಹದ್ದು ಬ್ಯೂಟಿ ಲೈಸ್ ಇನ್ ದಿ ಐಸ್ ಆಫ್ ದ ಬಿಹೋಲ್ಡರ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ, ನೋಡುವವರ ದೃಷ್ಟಿಯಲ್ಲಿ ಅಂತ ಹೇಳಿ. ಎಲ್ಲದಕ್ಕಿಂತ ವಿಶೇಷತೆ ಒಬ್ಬ ಮನುಷ್ಯ ಬಹಳ ಅತಿ ಸುಂದರನಾಗಿಯೇ ಇರಬಹುದು, ಆದರೆ ವಿಕೃತವಾದ ಮನಸ್ಸು, ಆಡುವ ಭಾಷೆ ಸರಿಯಿಲ್ಲ, ಕುತರ್ಕ, ಬೇರೆಯವರ ಬಗ್ಗೆ ದುರ್ಭಾವನೆ, ಇದೆಲ್ಲ ಅಸೂಯೆ, ಇದೆಲ್ಲ ಇದ್ದರೆ ಅವನು ಎಂಥ ನೋಡೋದಕ್ಕೆ ಲಕ್ಷಣವಾಗಿದ್ದರೂ ಮನುಷ್ಯ ಅವನು ಕುರೂಪಿಯೇ. ಮತ್ತು ಯಾವ ಮನುಷ್ಯ ನೋಡುವುದಕ್ಕೆ ಸುಮಾರಾಗಿದ್ದರೂ ಕೂಡ ಹೃದಯದಿಂದ ಹೃದಯ ವೈಶಾಲ್ಯವಿದ್ದು ಬೇರೆಯವರನ್ನ ಕಂಡರೆ ಒಳ್ಳೆಯ ಮನಸ್ಸಿನಿಂದ ಮಾತನಾಡಿಸಿ ಅಸೂಯೆ ಇಲ್ಲದೆ ತನ್ನ ಕೈಲಾದ ಸಹಾಯ ಮಾಡತಕ್ಕಂತಹ ಎಲ್ಲ ಒಳ್ಳೆಯ ಗುಣಗಳು ಇದ್ದರೆ ಅವನು ಸುಂದರನೇ ಹೌದು. ಇದನ್ನು ನಮ್ಮ ಇದರಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಕ್ಷಣೇ ಕ್ಷಣೇ ನಮತಾಮುಪೈತಿ ತದೇವ ರೂಪಂ ರಮಣೀಯತಾಯ. ಯಾವ ಒಂದು ಮನುಷ್ಯನನ್ನು ಪದೇ ಪದೇ ನೋಡ್ತಾ ಇರೋಣ ಅನಿಸುತ್ತೋ, ಅವ್ರ ಹತ್ರ ಮಾತಾಡ್ತಾ ಇರೋಣ ಅಂತ ಅನಿಸುತ್ತೋ, ಅದೇ ರೂಪವೇ ನಮಗೆ ಯಾವಾಗಲೂ ಸೌಂದರ್ಯ ಅಂತ ಅನ್ನಿಸ್ಕೊಳ್ಳೋದು. ಅವ್ರ ಕಣ್ಣನ್ನು ಅವರಿಂದ ಹೊರಗೆ ತೆಗೆಯೋಣ ಅಂತ ಅನಿಸೋದಿಲ್ಲ. ಕಾರಣ ಅವರ ಶಾರೀರಿಕವಾದಂತಹ ಸೌಂದರ್ಯ ಮಾತ್ರ ಇರಲಾರದು, ಅವರ ಆಂತರಿಕವಾದಂತಹ ಸೌಂದರ್ಯವು, ಅವರು ತೋರಿಸ್ತಕ್ಕಂತಹ ಮನೋಭಾವವು ಕೂಡ ಬಹಳ ಮುಖ್ಯವಾಗಿರ್ತದೆ. ಅಂತಹ ವಿಶೇಷತೆಯುಳ್ಳ ಆಂತರಿಕ ಮತ್ತು ಬಾಹ್ಯ ಸೌಂದರ್ಯವಿದ್ದವನು ನಮ್ಮ ಹನುಮಂತರಾಯ ಅಂತ ಹೇಳಿ. ಅವನು ಧ್ವಜವನ್ನು ಮತ್ತು ಗದೆಯನ್ನು ಎರಡನ್ನೂ ಹಿಡ್ಕೊಂಡಿದ್ದ ಅಂತ ಹೇಳಿ. ಗದೆ ಅಂದರೆ ಅವನ ಆಯುಧ, ಮತ್ತು ಧ್ವಜ, ಹನುಮಂತನ ಧ್ವಜ ಅಂದರೆ ರಾಮಧ್ವಜ. ಯಾವಾಗಲೂ ಅವನು ರಾಮನನ್ನು ಬಿಟ್ಟು ಬೇರೆ ಜಪವೇ ಇಲ್ಲ, ರಾಮಧ್ವಜ ಅಂತ ಹೇಳಿ. ಕೃತಯುಗದಲ್ಲಿಯೂ ಹೌದು, ಮತ್ತು ತ್ರೇತಾಯುಗದಲ್ಲೂ ಹೌದು, ಮತ್ತು ದ್ವಾಪರ ಯುಗದಲ್ಲಿಯೂ ಕೂಡ ಹೌದು. ದ್ವಾಪರ ಯುಗದಲ್ಲಿ ಭೀಮ ಒಂದು ಸಾತಿ ಅದ್ಭುತವಾದ ಸುವಾಸನೆ ಬರ್ತಾ ಇದೆ, ನನಗೆ ಆ ಪುಷ್ಪ ಬೇಕು ಅಂತ ಹೇಳಿ ಭೀಮನನ್ನು ಕೇಳ್ತಾಳೆ. ಕೇಳಿದರೆ ಭೀಮ ಆ ಪುಷ್ಪವನ್ನು ತರೋದಕ್ಕೆ ಯಕ್ಷರ ಒಂದು ಸರೋವರಕ್ಕೆ ಹೋಗ್ತಾನೆ.
ಹೋಗ್ತಾ ಇರಬೇಕಾದ್ರೆ ದಾರಿಯಲ್ಲಿ ಏನೋ ಒಂದು ಸಿಗ್ತದೆ. ಅವನು ಹೋಗುವ ಅವಸರದಲ್ಲಿ ಎಡವುತ್ತಾನೆ. ಎಡವಿದರೆ ಬಾಲ ಇರ್ತದೆ ಅಲ್ಲಿ. ಒಂದು ಬಾಲ ಎಲ್ಲಿದೆ ಅಂತ ನೋಡಿಕೊಂಡು ಹೋದರೆ ದೂರದಲ್ಲಿ ಒಬ್ಬ ಮುದುಕ ವಯಸ್ಸಾದಂತಹ ಹನುಮಂತ ಕೂತ್ಕೊಂಡಿರ್ತಾನಂತೆ. ಯಾರಪ್ಪ ನೀನು? ಯಾತಕ್ಕೆ ಈ ಥರ ಉದ್ದಟತನದಲ್ಲಿ ಬಾಲವನ್ನು ಅಡ್ಡ ಹಾಕಿದೆಯಾ? ತಗೋ ಬಾಲ ತಗೋ, ನಾನು ಮುಂದೆ ಹೋಗಬೇಕು ಅಂತಾನಂತೆ. ಹೋಗಪ್ಪ, ನನಗೆ ಕಷ್ಟ, ನೀನು ಹಾಗೇ ಬೇಕಾದರೂ ದಾಟ್ಕೊಂಡು ಹೋಗಬಾರ್ದು, ಬಾಲ ತೆಗಿ ನೀನು ಅಂತಾನಂತೆ. ನನಗೆ ವಯಸ್ಸಾಗಿದೆ ಕಣಪ್ಪ, ತುಂಬ ಕಷ್ಟ ನನಗೆ, ಸಾಧ್ಯವಾದರೆ ನೀನೇ ಸ್ವಲ್ಪ ಅದನ್ನು ಹಾಗೇ ಜರುಗಿಸ್ಬಿಟ್ಟು ಹೋಗು ಅಂತಾನಂತೆ. ಇವನು ಮೊದಲು ಒಂದು ಸತಿ ಗದೆಯಲ್ಲಿ ಹೀಗೆ ತಳ್ಳಕ್ಕೆ ನೋಡ್ತಾನೆ, ಏನೂ ಅಳ್ಳಾಡೋದಿಲ್ಲ ಅದು. ಮತ್ತು ಒಂದು ಕೈಯಲ್ಲಿ ಗದೆ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಎತ್ತಕ್ಕೆ ಹೋಗ್ತಾನಂತೆ. 1 ಇಂಚಲ್ಲ, ಅರ್ಧ ಇಂಚು ಕೂಡ ಅಳ್ಳಾಡೋದಿಲ್ಲ, ಬಾಲ ಅಲ್ಲೇ ಇರ್ತದೆ. ಆಮೇಲೆ ಏನಿದು ಬಲವಂತವಾಗಿ ಹಿಡ್ಕೊಂಡಿದ್ದೀಯಾ, ತೆಗಿ ನೀನು ಅಂದರೆ, ಅಪ್ಪ ನೀನಾದರೂ ಸಣ್ಣ ಬಾಲಕನಾಗಿದ್ದೀಯಾ, ತೆಗಿ, ನೀನೇ ಬಾಲವನ್ನು ತೆಗೆದುಬಿಟ್ಟು ಮುಂದೆ ಹೋಗಪ್ಪ ದಯವಿಟ್ಟು ಅಂತ ತುಂಬ ವಿನಮ್ರವಾಗಿ ಹೇಳ್ತಾನೆ. ಎರಡೂ ಕೈ ಹಾಕಿ ಎಷ್ಟೇ ಬಲವನ್ನು ಪ್ರಯೋಗ ಮಾಡಿದರೂ ಬಾಲ ಜಗ್ಗೋದಿಲ್ಲ. ಆಗ ಅವನಿಗೆ ಸ್ವಲ್ಪ ಇವರು ಯಾರೋ ವಿಶೇಷವಾದ ವ್ಯಕ್ತಿ ಇರಬೇಕು ಅಂತ ಹೇಳಿ ನಮಸ್ಕಾರ ಮಾಡಿ ಕೇಳ್ತಾನಂತೆ, ತಾವು ದಯವಿಟ್ಟು ಹೇಳಿ, ನಾನು ಮಹಾ ಶಕ್ತಿಶಾಲಿ ಎನ್ನುವ ಭಾವನೆಯಲ್ಲಿದ್ದೆ, ಇಂತಹ ಅಪರಿಮಿತವಾದಂತಹ ಶಕ್ತಿ ಇದೆ ಅಂದರೆ ನೀವು ವಿಶೇಷವಾಗಿ ದೇವತೆಗಳಲ್ಲಿಯೇ ಒಬ್ಬನಿರಬೇಕು, ಯಾರು ನೀವು ಹೇಳಿ ದಯವಿಟ್ಟು ಅಂತ ಹೇಳಿ ಪ್ರಶ್ನೆ ಕೇಳ್ತಾನಂತೆ. ಪ್ರಶ್ನೆ ಕೇಳಿದಾಗ ಅವನು ಈ ಥರ, ನಾನು ನಿನ್ನ ಅಣ್ಣನಪ್ಪ, ವಾಯುಪುತ್ರ ನಾನು ಅಂತ ಹೇಳಿದಾಗ ತುಂಬ ಸಂತೋಷವಾಗುತ್ತೆ ಅವನಿಗೆ. ಆಲಿಂಗನವನ್ನು ಮಾಡಿಕೊಂಡು, ಅಣ್ಣ ಅವರೇ, ನಿಮ್ಮ ಆ ಸಮುದ್ರ ಲಂಘನದ ಸಮಯದಲ್ಲಿ ನೀವು ಆಜಾನುಬಾಹುವಾಗಿ ದೊಡ್ಡ ಶರೀರವನ್ನು ಮಾಡಿದ್ರಲ್ಲ, ಅದನ್ನು ನೋಡಬೇಕು ಅಂತ ಆಸೆ ನನಗೆ, ಒಂದು ಸತಿ ತೋರಿಸಿ ಅಂತ ಹೇಳಿ ಭೀಮ ಕೇಳಿದಾಗ ಅವನು ತನ್ನ ಶರೀರವನ್ನು ದೊಡ್ಡದಾಗಿ ಬೆಳೆಸಿ 1 ನಿಮಿಷ ತಮ್ಮನಿಗೆ ಆ ದರ್ಶನವನ್ನು ಕೊಡ್ತಾನಂತೆ. ಮತ್ತೆ ಯಥಾಸ್ಥಿತಿ ನಿನಗೆ ಮಂಗಲವಾಗಲಿ, ಹೋಗ್ಬಾ ಅಂತ ಹೇಳ್ತಾನೆ. ಆವಾಗ ಅವನು ಒಂದು ಪ್ರಾರ್ಥನೆಯನ್ನು ಮಾಡ್ತಾನಂತೆ, ಅಣ್ಣ ಅವರೇ, ಮುಂದೆ ಒಂದು ವೇಳೆ ಏನಾದರೂ ಯುದ್ಧವಾದರೆ ನೀವು ನಮ್ಮ ಕಡೆಯಲ್ಲಿ ಯುದ್ಧ ಮಾಡಬೇಕು ಅಂತ ಹೇಳ್ತಾನಂತೆ. ಅದು ಸಾಧ್ಯವಿಲ್ಲಪ್ಪ ಅಂತ ಹೇಳಿದರೆ, ಒಂದು ಕೆಲಸ ಮಾಡಿ, ದಯವಿಟ್ಟು ನನ್ನ ತಮ್ಮ ಅರ್ಜುನನ ರಥದಲ್ಲಿ ಧ್ವಜವಾಗಿ ನೀವು ಉಳಿಬೇಕು ಅಂತ ಹೇಳಿ ಬೇಡಿಕೊಳ್ತಾನಂತೆ. ತಥಾಸ್ತು ಅಂತ ಹೇಳಿ ಕಳಿಸ್ತಾರಂತೆ. ಅದೇ ಅರ್ಜುನ ಕೂಡ ಮತ್ತೆ ಇನ್ನೊಂದು ಸತಿ ಹನುಮಂತನಿಗೆ ಸಿಗ್ತಾನೆ. ಸಿಕ್ಕಿದಾಗ, ಏನಿದು ಹನುಮಂತ, ಕಪಿಗಳೆಲ್ಲ ಕಷ್ಟಪಟ್ಟು, ವಾನರ ಸೇನೆ ಎಲ್ಲ ಕಷ್ಟಪಟ್ಟು ಸೇತುವೆಯನ್ನು ಕಟ್ಟಿದರು ಅಂತ ಕೇಳಿದೆ ನಾನು. ರಾಮ ಅಂತ ಬಿಲ್ಲುಗಾರನಾಗಿದ್ದರೆ ತಾನು ಬಾಣಗಳಲ್ಲಿಯೇ ಒಂದು ಸೇತುವೆಯನ್ನು ಕಟ್ಟಿಬಿಡ್ಬೋದಾಗಿತ್ತಲ್ಲ. ಈಗೋ ನಾನು ತೋರಿಸ್ತೀನಿ, ಈ ಕೆರೆಗೆ ನಾನು ಬಾಣದಲ್ಲಿ ಒಂದು ಸೇತುವೆ ಕಟ್ತೀನಿ ಅಂತ ಹೇಳಿ ಒಂದು ಬಾಣದಲ್ಲಿ ಒಂದು ಸೇತುವೆ ಕಟ್ಟಿಬಿಡ್ತಾನಂತೆ ಅರ್ಜುನ. ಆಗ ಆಂಜನೇಯ, ಹೌದೇನಪ್ಪ, ನಾನು ನಡೆದು ನೋಡಲ ಇದರಲ್ಲಿ ಅಂತ ಹೇಳಿ ಒಂದು ಹೆಜ್ಜೆ ಇಡ್ತಾನಂತೆ. ಇಡೀ ಬಾಣಗಳೆಲ್ಲ ಕುಸಿದು ಆ ಸೇತುವೆ ಕುಸಿದು ಹೋಗುತ್ತಂತೆ. ಆವಾಗ ಆಶ್ಚರ್ಯವಾಗುತ್ತೆ. ತಕ್ಷಣ ಕೃಷ್ಣ ಬಂದು ಹೇಳ್ತಾನಂತೆ, ಅಯ್ಯ ಅರ್ಜುನ, ಇನ್ನೊಂದು ಸತಿ ಬಾಣದಲ್ಲಿ ಸೇತುವೆ ಕಟ್ಟು ಅಂತಾನಂತೆ. ಇನ್ನೊಂದು ಸತಿ ಸೇತುವೆ ಕಟ್ಟಿದಾಗ ಹನುಮಂತ ಅದರ ಮೇಲೆ ಸಲೀಸಾಗಿ ನಡ್ಕೊಂಡು ಹೋಗ್ತಾನೆ. ಏನೂ ಆಗೋದಿಲ್ಲ. ಕೃಷ್ಣನಿಗೆ ರಾಮನ ಹಿಂದಿನ ಅವತಾರದ ಒಂದು ತಾನು ರಾಮ ಅನ್ನತಕ್ಕಂತಹ ದೃಷ್ಟಿಯನ್ನು ಹನುಮಂತನಿಗೆ ಕೊಡ್ತಾನೆ. ಇಬ್ಬರು ಆಲಿಂಗನ ಮಾಡಿಕೊಳ್ತಾರೆ. ಆವಾಗ ಅರ್ಜುನನಿಗೆ ಗರ್ವಭಂಗವಾಗ್ತದೆ. ಅವನಿಗೆ ಹೇಳ್ತಾನಂತೆ, ಹನುಮಂತ ರಾಮನ ಜೊತೆಯಲ್ಲಿದ್ದಾಗ ಯಾವ ಪರಿಸ್ಥಿತಿಯಲ್ಲಿಯೂ ನಿಭಾಯಿಸ್ತಾನೆ ಅಂತ ಹೇಳಿ. ಮುಂದೆ ಕುರುಕ್ಷೇತ್ರ ಯುದ್ಧವಾದ ಮೇಲೆ ಹನುಮಧ್ವಜವನ್ನು ತೆಗೆದಿರ್ತಾರೆ. ಕೃಷ್ಣ ಅರ್ಜುನನನ್ನು ನೀನು ಮೊದಲು ರಥದಿಂದ ಇಳಿ ಅಂತ ಹೇಳ್ತಾನಂತೆ. ರಥದಿಂದ ಮೊದಲು ಇಳಿತಾನೆ. ಅವನು ಇಳಿದ ಮೇಲೆ ಕೃಷ್ಣ ಇಳಿತಾನಂತೆ. ಕೃಷ್ಣ ಇಳಿದ ತಕ್ಷಣ ರಥ ಹತ್ತಿಕೊಂಡು ಉರಿಯುತ್ತಂತೆ. ಅರ್ಜುನ ಆಶ್ಚರ್ಯಚಕಿತನಾಗಿ ಕೇಳ್ತಾನಂತೆ, ಏನಿದು ರಥ ಯಾಕೆ ಈ ಥರ ಉರಿತಾ ಇದೆ ಅಂದರೆ, ನಾನು ಮತ್ತು ಹನುಮಂತ ಇಬ್ಬರೂ ಇಲ್ಲದೇ ಇರತಕ್ಕಂಥ ಜಾಗದಲ್ಲಿ, ಅಂದರೆ ಹನುಮಂತನ ಧ್ವಜ ತೆಗೆದಾಗಿದೆ,
ಹನುಮಂತ ಇಷ್ಟೊತ್ತು ರಥದಲ್ಲಿ ಸವಾರ ಎಷ್ಟು ಹೊತ್ತು ಇದ್ನೋ ಅಷ್ಟೊತ್ತು ನಿನ್ನನ್ನು ಯಾರು ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಈಗ ಹನುಮಂತ ಹೊರಟು ಹೋದ, ನಾನೂ ರಥದಿಂದ ಇಳಿದಿದ್ದೇನೆ, ನೋಡು ನಿನ್ನ ರಥದ ಪರಿಸ್ಥಿತಿಯನ್ನು ಅಂತ ಹೇಳಿ ಅವನಿಗೆ ಆ ಹನುಮಂತನ ಪ್ರಭಾವವನ್ನು ಹೇಳ್ತಾನಂತೆ. ಹನುಮಂತ ಅಂತಹ ಪರಾಕ್ರಮಿ, ತಾನು ಗಾಯತ್ರಿ ಉಪಾಸಕ, ಅವನು ಮಹಾವಿದ್ಯಾವಂತನೂ ಕೂಡ ಆಗಿದ್ದ. ವಿದ್ಯಾವಂತ, ಎಲ್ಲ ಚತುರ್ವೇದಗಳನ್ನು ಕೂಡ ಓದಿದ್ದ ಅವನು. ಹಂಗಂದ ಮಾತ್ರಕ್ಕೆ ವಿದ್ಯೆಯ ಜೊತೆಯಲ್ಲಿ ವಿನಯವಿತ್ತು, ಚತುರತೆ ಇತ್ತು. ಇದನ್ನು ನಾವು ಮುಂದೆ ನೋಡ್ತೀವಿ. ಹಾಗೆ ನೋಡಿದರೆ ರಾವಣ ಕೂಡ ಮಹಾವಿದ್ಯಾವಂತನೇ ಆಗಿದ್ದ. ಲಂಕೆಯನ್ನು ಹನುಮಂತ ಭೇಟಿ ಮಾಡಿ ಬಂದ ಮೇಲೆ ರಾಮನಿಗೆ ಲಂಕೆಯ ಪರಿಸ್ಥಿತಿಯನ್ನು ವಿವರಿಸಬೇಕಾದ್ರೆ ಹೇಳ್ತಾನೆ, ಚಾತುರ್ಲಕ್ಷಂತು ವೀದೀನಾಂ ನವಕೋಟಿ ಶಿವಾಲಯಂ ವೇದಶಾಸ್ತ್ರಾಶ್ಚ ವಿಪ್ರಾಶ್ಚ. ಅಲ್ಲಿ ಎಲ್ಲರೂ ವೇದಶಾಸ್ತ್ರವನ್ನು ಓದಿರ್ತಕ್ಕಂಥವ್ರು ಅಂತ, ರಾಕ್ಷಸಾಣಾಂ ಗೃಹೇ ಗೃಹೇ ಅಂತ ಹೇಳಿರ್ತಾನೆ. ಆವಾಗ ರಾಮನಿಗೆ ಧೈರ್ಯ ಬರ್ತದೆ ಅಂತ ಹೇಳಿ. ಆ ರೀತಿಯಲ್ಲಿ ವೇದಶಾಸ್ತ್ರವನ್ನು ಓದಿದವರು ಎಲ್ಲರೂ ಅನ್ನೋ ಅರ್ಥದಲ್ಲಿಯೂ, ಮತ್ತು ರಾವಣದೇನೆ ಕೃಷ್ಣ ಯಜುರ್ವೇದಕ್ಕೆ ರಾವಣಕೃತ ಭಾಷ್ಯ ಅಂತ ಹೇಳಿ ಒಂದು ಭಾಷ್ಯವೂ ಇದೆ ಅಂತ ಹೇಳ್ತಾರೆ. ಅದಲ್ಲದೆ ಶಿವತಾಂಡವ ಸ್ತುತಿ ಅಂತ ಹೇಳಿ ಅದು ಕೂಡ ಬರೆದಿದ್ದಾನೆ ರಾವಣನ ಕೃತಿಗಳೇ ಇದ್ದಾವೆ. ಹಾಗಾಗಿ ವಿದ್ಯಾವಂತಿಕೆಯಲ್ಲಿ ಅವರೂ ಇದ್ದಾರೆ. ಆದರೆ ವಿದ್ಯಾ ದದಾತಿ ವಿನಯಂ, ಆ ವಿನಯ ಬೇಕು. ವಿನಯಾದ್ಯಾತಿ ಪಾತ್ರತಾಂ ಅಂತ ಹೇಳ್ತಾರೆ. ವಿನಯತೆ ಬೇಕು. ವಿನಯವಿದ್ದು ಮತ್ತೆ ಯಾರಾದರೂ ನಮಗೆ ಮೋಸ ಮಾಡಿದರು ಅಂದರೆ ನಮ್ಮ ವಿದ್ಯೆ ಸಾರ್ಥಕವಲ್ಲ. ಚತುರತೆ ಇರಬೇಕು, ಅದನ್ನು ಸಾಧಿಸ್ತಕ್ಕಂತಹ ಚತುರತೆ ಇರಬೇಕು ಅಂತ ಹೇಳಿ ಮುಂದೆ ಇದೇ ವಿಚಾರವಾಗಿ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಜೈ ಶ್ರೀರಾಮ್.